ನೀವು ನಿಮ್ಮ ರಿಟರ್ನ್ಸ್ ಗಳನ್ನ 100% ಜಾಸ್ತಿ ಮಾಡಬಹುದು ಬೈ ಜಸ್ಟ್ ಇನ್ವೆಸ್ಟಿಂಗ್ ಇನ್ ಇಕ್ವಿಟಿ ಮ್ಯೂಚುವಲ್ ಫಂಡ್ಸ್ ವರ್ಸಸ್ ಎನ್ಪಿಎಸ್. ಹಲೋ ಎವ್ರಿಬಡಿ, ವೆಲ್ಕಮ್ ಟು ಅವರ್ ನ್ಯೂ ಸಿರೀಸ್ ನೋ ಎವ್ರಿಥಿಂಗ್ ಅಬೌಟ್ ಮ್ಯೂಚುವಲ್ ಫಂಡ್ಸ್. ದಿಸ್ ಇಸ್ ಪಾರ್ಟ್ 2. ಎನ್ಪಿಎಸ್ ನಲ್ಲಿ ಪ್ರತಿ ವರ್ಷ ನೀವು 50,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಸೊ ನಾನು ಕ್ಯಾಲ್ಕುಲೇಷನ್ ಗೆ 65,000 ಅಂತ ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಎನ್ಪಿಎಸ್ ನಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮಗೆ ಟ್ಯಾಕ್ಸ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ. ನೀವೇನಾದ್ರೂ ಪ್ರತಿ ವರ್ಷ 65,000 ಎನ್ಪಿಎಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಫ್ರಮ್ ಏಜ್ 21 to 60 at the end of maturity ನಮ್ಮ ಹತ್ರ 1.55 CR rupees ಇರುತ್ತೆ. ಸೊ ರಿಮೈನಿಂಗ್ 40% ಇಂದ ಕಂಪಲ್ಸರಿ ಆಗಿ annuity ನ ಪರ್ಚೇಸ್ ಮಾಡಬೇಕಾಗುತ್ತೆ. ದ ಪ್ರಾಬ್ಲಮ್ ವಿತ್ annuity ಈಸ್ ಈಗ ಇನ್ಶೂರೆನ್ಸ್ ಕಂಪನಿಗಳು ಕೇವಲ 6% ಇಂಟ್ರೆಸ್ಟ್ ನ ಕೊಡ್ತಿದ್ದಾರೆ. ಬಟ್ ಇದೇ ಅಮೌಂಟ್ ಅನ್ನ ನಾನು ಸೀನಿಯರ್ ಸಿಟಿಜನ್ FD ನಲ್ಲಿ 8.25 ವರೆಗೂ ಇಂಟ್ರೆಸ್ಟ್ ಅನ್ನ ಪಡ್ಕೋಬಹುದು. ಸೊ ಎನ್ಪಿಎಸ್ annuity ಈಸ್ ನಾಟ್ ಎ ಗ್ರೇಟ್ ಐಡಿಯಾ. ವರ್ಸಸ್ ದಿಸ್, ಇದೇ ದುಡ್ಡನ್ನ ನಾವೇನಾದ್ರೂ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಫಾರ್ ದ ಸೇಮ್ ಪೀರಿಯಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ನಮಗೆ at the end of maturity we'll have 3.02 CR after paying all our taxes. And best part is everything is liquid and hence annuity purchase ಮಾಡುವ ಪ್ರೆಷರ್ ಇರಲ್ಲ ಮತ್ತು ಇದು NPS ಗಿಂತ 1.47 CR ಜಾಸ್ತಿ ಇರುತ್ತೆ. So in the next video I'll tell you how gold mutual funds are far better than the physical or digital gold, and I'll see you in the next one.